ಹೋರಾಟ ಸಮಿತಿ ವತಿಯಿಂದ ನೆಟ್ಟೆ ಹೊಡೆದಂತ ತೊಗರಿ ಬೆಳೆಗಳಿಗೆ ಪರಿಹಾರವನ್ನು ಕೊಡಬೇಕೆನ್ನುವಂತ ಮುಖ್ಯ ಉದ್ದೇಶವಾಗಿಟ್ಟುಕೊಂಡು ಏನು ಮಾರ್ಚ್ 5ನೇ ತಾರೀಕಿನ ದಿವಸ ನಾವೆಲ್ಲರೂ ಸೇರಿ ಈ ಒಂದು ವಿಭಿನ್ನವಾದಂತ ಹೋರಾಟ ಎತ್ತಿನ ಬಂಡಿಗಳು, ಟ್ರ್ಯಾಕ್ಟರ್ಗಳು ಮತ್ತು ಡಿಸಿ ಕಚೇರಿ ಆವರಣದಲ್ಲಿ ರೊಟ್ಟಿ ಬುತ್ತಿ ಬಿಚ್ಚಿ ಪುಂಡಿ ಪಲ್ಯ ರೊಟ್ಟಿ ಊಟ ಮಾಡುವುದರ ಜೊತೆಗೆ ಈ ಒಂದು ಹೋರಾಟದ ಗಂಭೀರತೆಯನ್ನು ಸರ್ಕಾರ ಗಮನ ಸೆಳೆಯಬೇಕು ಮತ್ತು ಕೂಡಲೇ ರೈತರಿಗೆ ಆದಂತ ಅನ್ಯಾಯವನ್ನು ಸರಿಪಡಿಸಬೇಕೆನ್ನುವಂತ ಉದ್ದೇಶದಿಂದ ಈ ಹೋರಾಟವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೇವೆ. ಈ ಹೋರಾಟಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ನೀಡಿದಂತ ನಮ್ಮೆಲ್ಲ ಮಠಾಧೀಶರು ಮತ್ತು APMCದವರು, ಗಂಜ್ ಅಸೋಸಿಯೇಷನ್ದವರು, ಹೈದರಾಬಾದ್ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮಂಡಳಿಯವರು, ವಿವಿಧ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಸಮಾಜದ ಮುಖಂಡರು ಕೂಡ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಅದರಂತೆ ಇವತ್ತಿನ ದಿವಸ ನಮ್ಮ ಮಕ್ಕಳು ಪರೀಕ್ಷೆ ಇರುವಂತ ಮಕ್ಕಳಿಗಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಈ ಒಂದು ನಾವು ಮಾಡುವಂತ ರೈತರಿಗೆ ಒಳ್ಳೆ ಉದ್ದೇಶದಿಂದ ಮಾಡಿದ್ರು ಕೂಡ ಕೆಲವು ಸಂಚಾರಿ ಅಡಚಣೆಗಳು ಆಗಿದ್ದರಿಂದ ಸಾರ್ವಜನಿಕರು ಕೂಡ ರೈತರ ಹಿತದೃಷ್ಟಿಯಿಂದ ಇವತ್ತಿನ ದಿವಸ ಅವರಿಗೆ ಕ್ಷಮೆಯನ್ನು ಕೇಳ್ತಾ ಇದ್ದೀವಿ. ಇವತ್ತಿನ ದಿವಸ ಈ ಹೋರಾಟದ ಮುಖ್ಯ ಉದ್ದೇಶ ಏನಿತ್ತು, ಈ ನೆಟ್ಟೆ ಹೊಡೆದಂತ ತೊಗರಿಯ ಪರಿಹಾರವನ್ನು ಏನು 2022-23ನೇ ಸಾಲಿನಲ್ಲಿ ಆಗಿತ್ತು, 2023-24ನೇ ಸಾಲಿನಲ್ಲಿ ಪರಿಹಾರವನ್ನು ಆ ಒಂದು ಹಿಂದಿನ ಅವಧಿಯ ಪರಿಹಾರವನ್ನು ಬರಲಾಗಿತ್ತು. ಅದೇ ಮಾದರಿಯಲ್ಲಿ ಇಂದು ಏನು 2024-25ನೇ ಸಾಲಿನಲ್ಲಿ ಸುಮಾರು 1,82,000ಕ್ಕಿಂತ ಹೆಚ್ಚು ತೊಗರಿ ಬೆಳೆ ನೆಟ್ಟೆ ಹೊಡೆದಿದ್ದರಿಂದ ರೈತರು ಕಂಗಾಲಾಗಿದ್ದಾರೆ. ಅವರಿಗೆ ಪರಿಹಾರ ಕೊಡಬೇಕೆನ್ನುವಂತ ಮುಖ್ಯವಾದ ಬೇಡಿಕೆ ಇಟ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅವರು ಹಿಂದೆ ನೆಟ್ಟೆ ರೋಗ ಆದಂತ ಸಂದರ್ಭದಲ್ಲಿ ಯಾವ ಮಾದರಿ ಅನುಸರಿಸಿದ್ವಿ ಅದೇ ಮಾದರಿನೂ ಕೂಡ ಈ ಒಂದು ಅಂಶದಲ್ಲಿ ಅನುಸರಿಸಿ ನಾಳೆನೇ ಇವತ್ತ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, DK ಶಿವಕುಮಾರ್ ಅವರು. ಅವ್ರ ಜೊತೆ ಚರ್ಚೆ ಮಾಡಿ ಕೂಡಲೇ ಅದು ಒಂದು ಪರಿಹಾರವನ್ನು ಕೊಡಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂತ ಆಶ್ವಾಸನೆ ಕೊಟ್ಟಿದ್ದಾರೆ.